ಇದ್ರ ಮಧ್ಯೆ ನಮ್ಮನ್ನು ಆಳುವ ಸರ್ಕಾರಗಳು, ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳಲ್ಲ, ಎಲ್ಲ ಸರ್ಕಾರಗಳು ಪ್ರತಿ ಬೀದಿಗೆ 5-6 ಬಾರ್ಗಳಿಗೆ ಲೈಸೆನ್ಸ್ ಕೊಡ್ತಾ ಇದೆ. ಎಲ್ಲಿ ನೋಡಿದ್ರು ರಸ್ತೆಯಲ್ಲೇ ಬಾರ್ಗಳು, ರಸ್ತೆ ಪಕ್ಕದಲ್ಲೇ ಬಾರ್ಗು. ನ್ಯಾಷನಲ್ ಹೈವೇಗಳಲ್ಲಿ ಇಷ್ಟು ಮೀಟರ್ನಲ್ಲಿ ಬಾರ್ಗಳು ಇರಬಾರ್ದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದಾಗ ನಮ್ಮ ಘನ ಸರ್ಕಾರಗಳು ಬುದ್ಧಿವಂತಿಕೆಯಿಂದ ರಾಷ್ಟ್ರೀಯ ಹೆದ್ದಾರಿಗಳನ್ನ ರಾಜ್ಯ ಹೆದ್ದಾರಿಗಳಾಗಿ ಪರಿವರ್ತನೆ ಮಾಡಿಬಿಟ್ಟು ಬಾರ್ಗಳನ್ನಿಡೋದಕ್ಕೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಮದ್ಯಪಾನವನ್ನು ನಿಷೇಧಿಸಬೇಕಾಗಿದ್ದವರು ಅದನ್ನು ಪ್ರೊಜೆಕ್ಟ್ ಮಾಡೋದಕ್ಕೆ ಜಾಸ್ತಿ ಮಾಡಿದ್ರು. ಆಮೇಲೆ ಅದಕ್ಕೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ರು ಅಬಕಾರಿ ಇಲಾಖೆಗೆ, ನೀವು ಇಷ್ಟಿಷ್ಟು ಸೇಲ್ ಮಾಡಬೇಕು ಅಂತ. ಇಂತಹ ಘನಘೋರದ ಸಮಾಜದ ನಡುವೆ ಇರೋರು ನೀವು ನಮ್ಮ ಮಕ್ಕಳಲ್ಲಿ ನೈತಿಕ ಶಿಕ್ಷಣ ಇಲ್ಲ, ಅವ್ರು ಈ ಥರ ಆಗ್ತಾ ಇದ್ದಾರೆ ಅಂತ ಮಾತಾಡ್ಕೊಳ್ಳೋದ್ರಲ್ಲಿ ಏನು ಮಹಾ ಆಶ್ಚರ್ಯ ಇದೆ. ನಮಸ್ಕಾರ. ಸಮಾಜದಲ್ಲಿ ಇತ್ತೀಚೆಗೆ ಅತ್ಯಾಚಾರ ಅನಾಚಾರಗಳು ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ 5 ವರ್ಷದ ಒಂದು ಮಗು ಮೇಲೆ ಅತ್ಯಾಚಾರ ಆಗಿದೆ. ಅದೇ ರೀತಿ ಬೆಂಗಳೂರಲ್ಲಿ ಹಸುವಿನ ಕೆಚ್ಚಲನ್ನು ಕುಯ್ದಿದ್ದಾರೆ ದುಷ್ಕರ್ಮಿಗಳು. ಈ ರೀತಿ ಎಲ್ಲ ಸಮಾಜ ಯಾಕಾಗ್ತಾ ಇದೆ? ಈ ಒಂದು ಸಮಸ್ಯೆಗಳಿಗೆ ಏನಾದರೂ ಪರಿಹಾರ ಇದೆಯಾ? ಸೊ ಇವನ್ನೆಲ್ಲ ನೋಡಿಕೊಂಡು ನಾವು ಸುಮ್ಮನೆ ಕೂತಿರ್ಬೇಕಾ? ಇದ್ರ ಬಗ್ಗೆ ನಾವು ಪ್ರಜ್ಞಾವಂತರು ಮಾತನಾಡಬಾರ್ದ? ಸೊ ಇವಕ್ಕೆಲ್ಲ ಏನು ಸಮಸ್ಯೆ ಇರ್ಬೋದು ಅಂತ ಅಂದ್ಬಿಟ್ಟು ನಾನಿವತ್ತು ನನ್ನ ಸ್ನೇಹಿತರಾದ ಮತ್ತು ತುಮಕೂರಿನ ಖ್ಯಾತ ಪತ್ರಕರ್ತರು, ಆನಂದ್ ಪಬ್ಲಿಕೇಶನ್ಸ್ನ ಪ್ರಕಾಶಕರು, ಮಾಲೀಕರಾದ ಶ್ರೀ MV ಶಂಕರಾನಂದ ಸರ್ ಅವ್ರ ಹತ್ರ ಬಂದಿದ್ದೀನಿ. ಈ ಸಮಸ್ಯೆಗಳನ್ನ ಕುರಿತು ಇದಕ್ಕೆ ಏನು ಪರಿಹಾರ ಅನ್ನೋದನ್ನ ಅವ್ರ ಜೊತೆ ಮಾತಾಡೋಣ, ಬನ್ನಿ. ಸರ್ ನಮಸ್ಕಾರ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ನಮ್ಮಲ್ಲಿ ಆಧುನಿಕ ಶಿಕ್ಷಣದ ಮಾಧ್ಯಮಗಳು ಅಂತ ಏನು ನಾವೆಲ್ಲ ಕಲಿತಾ ಹೋಗ್ತಾ ಇದ್ದೀವಿ, ಈ ಆಧುನಿಕ ಶಿಕ್ಷಣದ ಮಾಧ್ಯಮಗಳ ಪ್ರಭಾವ ನಮ್ಮ ಸಾಮಾಜಿಕ ವ್ಯವಸ್ಥೆ ಮೇಲೆ ಅತಿ ಹೆಚ್ಚಾಗಿ ಆಗ್ತಾ ಬಂದಿದೆ. ಉದಾಹರಣೆಗೆ ಹೇಳಬೇಕಾದ್ರೆ, ಈಗ ಎಲ್ಲೆಡೆ ನೀವು ಪ್ರಶ್ನೆ ಕೇಳಿದ ಪ್ರಕಾರ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತೆ 2 ಬೇರೆ ಬೇರೆ ವಿಭಿನ್ನ ಘಟನೆಗಳು. ಒಂದು 5 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಕೊಂದಿದ್ದು, ಎರಡನೇದಾಗಿ ಹಸುವಿನ ಕೆಚ್ಚಲನ್ನು ಕೊಯ್ದಿದ್ದು. ಈ ಎರಡನ್ನೂ ಮಾಡಿದವರು ಇದು ಏನು ಮದ್ಯದ ಅಮಲಿನಲ್ಲಿದ್ದರು ಮತ್ತು ಮಾದಕ ವಸ್ತುಗಳ ಸೇವನೆ ಮಾಡಿದರು ಅಂತಕ್ಕಂತಹ ಒಂದು ಪ್ರೈಮರಿ ಸ್ಟೇಟ್ಮೆಂಟು ಪೊಲೀಸರವರಿಂದ ಬರ್ತಾ ಇದೆ. ಈ ಮದ್ಯಪಾನ ಅನ್ನೋದು ಆಮೇಲೆ ಮಾದಕ ವಸ್ತುಗಳ ಸೇವನೆ ಅನ್ನೋದು ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಬಹಳ ದೊಡ್ಡ ಪಿಡುಗಾಗಿ ಪರಿಣಮಿಸಿದೆ. ನಾವು ತುಮಕೂರಿನಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕಡೆ ಎಗ್ಗಿಲ್ಲದಲೇ ಈ ಕಾಲೇಜು ವಿದ್ಯಾರ್ಥಿಗಳಿಗೆ, ಆಮೇಲೆ ಅಪ್ರಾಪ್ತ ವಯಸ್ಸಿನವ್ರಿಗೆ ಈ ಡ್ರಗ್ಸ್ ಅನ್ನೋದು ಮತ್ತು ಮದ್ಯ ಇವೆಲ್ಲವೂ ಅತಿ ಸುಲಭವಾಗಿ ಎಲ್ಲ ಕಡೆ ಸಿಗ್ತಾ ಇದೆ. ಇವೆಲ್ಲದರ ಜೊತೆಗೆ ನಾವೇನಾಗ್ತಾ ಇದೆ, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಮೊದಲು ಬೇರೆ ಬೇರೆ ಥರದ ಒಂದು ಸ್ಲೋ ಗೋಯಿಂಗ್ ಎಜುಕೇಷನ್ ಮೆಥಡ್ ಅಂತ ಇತ್ತು. ಆದರೆ ಇವತ್ತು ಮಾರ್ಕ್ಸ್ ಓರಿಯೆಂಟೆಡ್ ಫಾಸ್ಟ್ ಮೂವಿಂಗ್ ಎಜುಕೇಷನ್ ಸಿಸ್ಟಮ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ಅಂದರೆ ಏನು ಅಂದರೆ ವರ್ಷಕ್ಕೆ 2 ಎಕ್ಸಾಮು, 2 ಸೆಮಿಸ್ಟರ್ ಅನ್ನೋ ಥರ ನಡೀತಾ ಇದೆ. ಅಂಕಗಳೇ ಪ್ರಧಾನ ಆಗ್ತಾ ಇದ್ದಾವೆ. ಆಮೇಲೆ ಈ 2 ಸೆಮಿಸ್ಟರ್ ಎಕ್ಸಾಮ್ಸ್ಗಳಿರೋದ್ರಿಂದ ಎಲ್ಲ ಶಾಲಾ ಕಾಲೇಜುಗಳಿಗೆ, ಮಾಸ್ಟ್ರುಗಳಿಗೆ ಮತ್ತು ಪೋಷಕರಿಗೆ ಕೂಡ ಏನು ಒತ್ತಡ ಬೀಳ್ತಾ ಇದೆ ಅಂದರೆ, ಎಕ್ಸಾಮ್ನ ಹೆಂಗೋ ಫಿನಿಷ್ ಮಾಡಿಬಿಟ್ರೆ ಸಾಕು, 2 ವ್ಯಾಲ್ಯೂಯೇಷನ್ನು, ಅವಕ್ಕೆ ತಕ್ಕ ಹಾಗೆ ಪೇಪರ್ ಹೊಂದಿಸೋದು, ಎಕ್ಸಾಮ್ ನಡೆಸೋದು, ಈ ಥರದ್ರಲ್ಲೇ ಅವರು ತೊಡಗಿಕೊಳ್ತಾ ಇದ್ದಾರೆ. ಆದರೆ ಬೇಸಿಕ್ಕಾಗಿ ನಮಗೆಲ್ಲ ಬೇಕಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ನೈತಿಕ ಶಿಕ್ಷಣ. ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಆ ನೈತಿಕ ಶಿಕ್ಷಣ ಅನ್ನೋದು ನಮ್ಮಲ್ಲಿ ಬರ್ತಾ ಇಲ್ಲ. ನಾವೆಲ್ಲ ಓದೋ ಕಾಲಘಟ್ಟದಲ್ಲಿ ಬೇಸಿಕ್ಕಾಗಿ ಪ್ರೈಮರಿ ಮತ್ತು ನಮ್ಮ ಹೈಸ್ಕೂಲ್ನ ಕಾಲಮಟ್ಟದಲ್ಲಿ ನಮಗಿದ್ದಂಥ ಮಾಸ್ಟ್ರುಗಳು ನಮ್ಮ ನಡೆ ನುಡಿ ಹೇಗಿರಬೇಕು, ನಾವು ದೊಡ್ಡವ್ರ ಜೊತೆ ಮಾತಾಡ್ಬೇಕಾದ್ರೆ ಹೇಗೆ, ಸಮಾಜದಲ್ಲಿ ಹೇಗಿರಬೇಕು, ಹೆಣ್ಮಕ್ಳ ಜೊತೆಗೆ ಮಾತಾಡಬೇಕಾದಾಗ ಅವ್ರನ್ನ ಯಾವ ಭಾವನೆಯಿಂದ ಮಾತಾಡಬೇಕು, ನಾವು ಬಳಸೋವಂಥ ಪದ ಹೇಗಿರಬೇಕು, ಪ್ರತಿಯೊಂದು ಹೇಳ್ಕೊಡ್ತಾಯಿದ್ರು ನಮಗೆ. ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಓದಿದ್ರು, ಒಂಥರ ಅವ್ರ ಶಿಕ್ಷಣ ಪಡ್ಕೊಂಡಿದ್ದವರು ಸರ್ಕಾರಿ ನೌಕರಿನಲ್ಲೇ ಇದ್ದವರು. ಬಟ್ ಸಮಾಜದಲ್ಲಿದ್ದಂಥ ನಮ್ಮ ಎಲ್ಲ ಗೆಳೆಯರು, ಎಲ್ಲ ಇವರ ತಂದೆ ತಾಯಿಗಳು ಅನುಕೂಲವಾದ ವ್ಯವಸ್ಥೆನಲ್ಲೇನಿರಲಿಲ್ಲ. ಭಾಳಷ್ಟು ಜನ ಅವರ ಪೇರೆಂಟ್ಸ್ ಎಲ್ಲನೂ ಅನಕ್ಷರಸ್ಥರೇ ಆಗಿದ್ದರು. ಅವರು ತಮ್ಮ ಮಕ್ಕಳು ಏನಾದರೂ ಸಂಸ್ಕಾರ ಅಥವಾ ವಿದ್ಯೆ ಅಥವಾ ಜೀವನ ಪದ್ಧತಿ ಏನಾದರೂ ಕಲ್ತ್ಕೊಳ್ಳಿ ಅನ್ನೋದಿದ್ದರೆ ಅದು ಶಾಲೆಯಲ್ಲೇ ಕಲೀಲಿ ಅನ್ನೋ ಥರ ತಗೊಬಂದ್ಬಿಟ್ಟು ಶಾಲೆಯಲ್ಲಿ ಆಗ್ತಾಯಿದ್ರು. ಹಾಗಾಗಿ ನಮ್ಮ ಶಿಕ್ಷಕರಿಗೆ ತಾವು ಬರೀ ವಿದ್ಯೆ ಕಲಿಸೋದು ಒಂದೇ ಅಲ್ಲ, ಆ ವಿದ್ಯಾರ್ಥಿಯನ್ನು ನೈತಿಕವಾಗಿ ತಿದ್ದುವುದು ಕೂಡ, ಸರಿಯಾದಿನಲ್ಲಿ ತಗೊಂಡು ಹೋಗೋದು ಕೂಡ
ತಮ್ಮ ಕರ್ತವ್ಯ ಎಂದು ಅರಿತುಕೊಂಡು ಅವರು ತಮ್ಮ ಎಲ್ಲ ಎಫರ್ಟ್ಸ್ನ ಹಾಕಿ ಶ್ರದ್ಧೆಯಿಂದ ಹೇಳ್ಕೊಟ್ರು. ಹೀಗಾಗಿ ನಮ್ಮ ಈಗ ನನಗೀಗಾಗಲೇ 46-47 ವರ್ಷ ವಯಸ್ಸು, ಈ ವಯೋಮಾನದಲ್ಲಿ ಕೂಡ ನಾವು ನಮ್ಮ ಹಳೆಯ ಪ್ರೈಮರಿ ಸ್ಕೂಲ್ ಮೇಸ್ಟ್ರುಗಳು ಮತ್ತು ಹೈಸ್ಕೂಲ್ ಮಾಸ್ಟರ್ಗಳು ನೋಡಿದ್ರೆ ನಾವು ಎದ್ದು ಗೌರವದಿಂದ ನಮಸ್ಕರಿಸ್ತೀವಿ. ಆದರೆ 1990ರ ದಶಕದ ಕೊನೆಯ ಭಾಗ ಮತ್ತು 2000ನೇ ಇಸ್ವಿಯಿಂದ ಶುರುವಾದ ಜಾಗತೀಕರಣದ ಹೊಸ ಗಾಳಿ ಬೀಸುವ ಹೊಸ ಗಾಳಿಯಿಂದಾಗಿ ಏನಾಯಿತು, ನಮ್ಮ ಶಿಕ್ಷಣ ವ್ಯವಸ್ಥೆ ಮೇಲೆ ಬಹಳಷ್ಟು ಪರಿಣಾಮಗಳು ಬಂದ್ಬಿಟ್ವು. ಅಂಕೆ ಗಳಿಸುವುದು ಬಹಳ ಪ್ರಧಾನವಾಯಿತು. ಹೊಸ ಶಿಕ್ಷಣದ ಮೆಥಡಾಲಜಿಗಳು ಬಂದವು. ಇದರಲ್ಲಿ ನಮ್ಮ ಗುರು ಮತ್ತು ಶಿಷ್ಯರು ಏನಿದ್ರು ಇವರಿಬ್ಬರ ಮಧ್ಯೆ ಇರ್ತಕ್ಕಂತಹ ಅನುಬಂಧ, ಆತ್ಮೀಯತೆ ಅನ್ನೋದು ದೂರ ಆಗ್ತಾ ಹೋಯಿತು. ಸರ್ಕಾರದ ಹಲವಾರು ವ್ಯವಸ್ಥೆಗಳಿಂದ, ಅಂದರೆ ವಿದ್ಯಾರ್ಥಿಗಳನ್ನ ಹೊಡೆಯೋ ಆಗಿಲ್ಲ, ಬೈಯೋ ಆಗಿಲ್ಲ, ಈ ಥರದ ಏನೇನೋ ಹೊಸ ರಿಸ್ಟ್ರಿಕ್ಷನ್ ಬಂದಿರೋದ್ರಿಂದ ಶಿಕ್ಷಕರಾದವರು ಕೂಡ ಯಾರು ತಿದ್ದೋದಕ್ಕೆ ಹೋಗದೆ ನಮಗೆ ಯಾಕ್ರಿ ಏನಾಗಬೇಕು ಬಿಡ್ರಿ, ಬೆಲ್ಲೊಡಿ ಸಂಬಳ ಎಣಿಸ್ಕೋ ಅನ್ನೋ ಹಂತಕ್ಕೆ ಬಂದುಬಿಡ್ತು ಶಿಕ್ಷಣ ವ್ಯವಸ್ಥೆ. ಅದು ಎಸ್ಪೆಷಲಿ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ. ಖಾಸಗಿ ಶಾಲೆಗಳು 2000ನೇ ಇಸ್ವಿಯಿಂದ ಅತಿ ಹೆಚ್ಚು ಇನ್ಕ್ರೀಸ್ ಆಗ್ತಾ ಹೋದವು. ಖಾಸಗಿಯವರು ಬೇರೆ ಬೇರೆ ಶಾಲೆಗಳಿಗೆ ತಮ್ಮ ಶಾಲೆಗಳನ್ನ ಕಂಪೇರ್ ಮಾಡಿಕೊಂಡು ಅವ್ರು ಇಷ್ಟು ರ್ಯಾಂಕ್ ತೆಗೆದ್ರು, ನಮ್ಮ ಹುಡುಗರು ಇಷ್ಟು ರ್ಯಾಂಕ್ ತೆಗೆದ್ರು, ನಮ್ಮ ಹುಡುಗರು ಇಷ್ಟು ತೆಗಿಬೇಕು ಅನ್ನೋ ಥರದಲ್ಲಿ ಒತ್ತಡ ಏರ್ತಾ ಹೋದರೆ ಹೊರತು ನಮ್ಮ ಮಕ್ಕಳಿಗೆ ನಾವು ಸತ್ಯವನ್ನು ಹೇಳ್ತೀವಿ, ಬೇರೆಯವ್ರನ್ನ ಗೌರವದಿಂದ ಕಾಣಬೇಕು, ಆಮೇಲೆ ಬೇರೆ ಇರ್ತಕ್ಕಂಥ ಸಹ ವಿದ್ಯಾರ್ಥಿನಿಯರನ್ನು ನಮ್ಮ ಅಕ್ಕ ತಂಗಿಯರ ಥರನೇ ಕಾಣಬೇಕು, ಸಂಬಂಧಗಳನ್ನ ಈ ರೀತಿಯಾಗಿ ಜೋಡಿಸ್ಕೊಂಡು ಹೋಗಬೇಕು ಅನ್ನೋ ಜೀವನ ಪದ್ಧತಿಗಳನ್ನ ಅವ್ರು ಕಲಿಸ್ತಾ ಇಲ್ಲ. ಅದು ಇದರೆಲ್ಲರದ ಎಫೆಕ್ಟಿಂದ ಏನಾಗಿದೆ ಅಂತಂದರೆ, ನೀವು ಗಮನಿಸಿ 2000ನೇ ಇಸ್ವಿಯಿಂದ ಓದ್ಕೊಂಡು ಬಂದಿರತಕ್ಕಂತಹ ಜನ್ರೇಷನ್ನು ಇಲ್ಲಿಯವರೆಗೇನು 20-24 ಈ ವಯೋಮಾನದ ಒಳಗೆ ಇರ್ತಕ್ಕಂಥವ್ರು, ಸುಮಾರು 16ರಿಂದ 24ರ ವಯೋಮಾನದ ಒಳಗಡೆ ಇರೋರು ಸಮಾಜದಲ್ಲಿ ಕಾಣ್ತಾ ಇರೋ ಎಲ್ಲ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಹೆಚ್ಚಾಗ್ತಾ ಬಂದಿದ್ದಾರೆ. ಅವ್ರು ಯಾರು ಹೆಬ್ಬೆಟ್ಟುಗಳಲ್ಲ, ಅನ್ಪಡ್ಗಳಲ್ಲ, ಅವರೆಲ್ಲ ಶಿಕ್ಷಕರೇ, ಶಿಕ್ಷಣವನ್ನು ಕಲಿತವ್ರೆ ಚೆನ್ನಾಗಿ. ಆದರೆ ಅವರಿಗೆ ನೈತಿಕ ಮಾರ್ಗದ ಬಗ್ಗೆ ಅರಿವಿಲ್ಲ. ಇದರ ಜೊತೆಗೆ ಈ ಜಾಗತೀಕರಣದ ಎಫೆಕ್ಟ್ನಿಂದಾಗಿ ನಮ್ಮ ದೇಶದಲ್ಲಿ ಹಣದ ಹರಿವು ಹೆಚ್ಚಾಯಿತು. ಮೊದಲು ನಮಗೆಲ್ಲ ನೆನಪಿರೋ ಥರ ₹1 ಅನ್ನೋದು ನಾವು ಸಂಪಾದನೆ ಮಾಡಬೇಕು ಅಂತ ಅಂದರೆ ಬಹಳ ಕಷ್ಟ ಇತ್ತು. ಆದರೆ ಇವತ್ತು ₹100 ಅನ್ನೋದು ಕೂಡ ಇವತ್ತಿಗೇನು ಬೆಲೆ ಇಲ್ಲ. ಈ ಹಂತದಲ್ಲಿ ಆರ್ಥಿಕ ಸ್ಥಿತಿ ಸುಧಾರಿಸ್ತಾ ಬಂದಿದೆ ಜನರದು. ಇದರಿಂದಾಗಿ ಏನಾಯಿತು, ನಮ್ಮ ತಂದೆ ತಾಯಿಗಳು ನಾವು ಓದೋ ಕಾಲದಲ್ಲಿ ನಮಗೇನಾದರೂ 50 ಪೈಸೆ ₹1 ಕೊಡಬೇಕಾದ್ರೆ ಹಿಂದೂ ಮುಂದೆ ಯೋಚನೆ ಮಾಡೋರು. ಇವತ್ತು ನಮ್ಮ ಹುಡುಗರು ₹1 ಕೇಳಿದ್ರೆ ಅವ್ರಿಗೆ ₹100 ಕೊಡೋ ಹಂತಕ್ಕೆ ಸಾಕಷ್ಟು ಜನ ಪೋಷಕರು ಬಂದುಬಿಟ್ಟಿದ್ದಾರೆ. ದುಡ್ಡು ಬಹಳ ಈಸಿಯಾಗಿ ಸುಲಭವಾಗಿ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ. ಅದರಿಂದಾಗಿ ಏನಾಗ್ತಾ ಇದೆ, ಮಾದಕ ವಸ್ತುಗಳನ್ನ ಖರೀದಿ ಮಾಡೋದು, ಬಿಡಿ ಸಿಗರೇಟ್ ಸೇರೋದು ಆಗ್ತಾ ಇದೆ. ಇದರ ಜೊತೆಗೆ ನಮ್ಮ ಸಿನಿಮಾ ಮಾಧ್ಯಮ ಅನ್ನೋದು ಏನಿದೆ, ಸಿನಿಮಾ ಮಾಧ್ಯಮ ಮೊದಲು 2000ನೇ ಇಸ್ವಿಯವರೆಗೂ ಜೀವನದ ಸಕಾರಾತ್ಮಕವಾದ ಅಂಶಗಳನ್ನು, ಧನಾತ್ಮಕ ಅಂಶಗಳನ್ನು ಮಾತ್ರ ಪ್ರೊಜೆಕ್ಟ್ ಮಾಡ್ತಾ ಇತ್ತು. ನೆಗೆಟಿವ್ ಅಂಶಗಳನ್ನ ತೋರಿಸ್ತಿತ್ತು, ಆದರೆ ಅದನ್ನು ಸಪ್ರೆಸ್ ಆಗ್ತಾರೆ, ವಿಲನ್ಗಳು ಆದವರು, ಕೆಟ್ಟವರು ಸಪ್ರೆಸ್ ಆಗ್ತಾರೆ ಅಂತ ತೋರಿಸ್ತಾ ಇದ್ರು. ಆದರೆ ಇವತ್ತಿಗೆ ಯಾವುದೇ ಪಿಕ್ಚರ್ ನೋಡಿ, ಯಾವ ಸಿನಿಮಾ ನೋಡಿದ್ರು ನಿಮಗೆ ಸ್ಮೋಕಿಂಗು, ಡ್ರಿಂಕು ಅನ್ನೋದು ವೆರಿ ಕಾಮನ್. ತಂದೆ ಮಕ್ಕಳೇ ಕೂತ್ ಕುಡಿತಾ ಇರ್ತಾರೆ, ಜೊತೆಗೆ ಮಾವಾಳಿಯನೇ ಕೂತ್ ಕುಡಿತಾ ಇರ್ತಾನೆ, ಗ್ರೂಪ್ ಇರುತ್ತೆ, ಈ ಥರದವೆಲ್ಲ ತೋರಿಸ್ತಾ ಹೋಗ್ತಾರೆ. ಅಲ್ಲಿ ನಿಮಗೆ ಟ್ಯಾಗ್ ಆಗ್ತಾ ಇರ್ತಾರೆ ಅವರು, ಧೂಮಪಾನ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ. ಅದನ್ನು ಯಾರು ನೋಡ್ತಾರೆ? ನಿಮಗೆ ಇಷ್ಟಕ್ಕೂ ಸಿಗರೇಟ್ ಪ್ಯಾಕ್ ಮೇಲೂ ಇರುತ್ತೆ, ಆಮೇಲೆ ಡ್ರಿಂಕ್ಸ್ನ ಬಾಟಲ್ ಮೇಲೂ ಇರುತ್ತೆ. ಆ ಲೇಬಲ್ನ ಯಾರು ನೋಡ್ತಾರೆ? ಯಾರು ನೋಡಲ್ಲ. ಇದ್ರ ಮಧ್ಯೆ ನಮ್ಮನ್ನು ಆಳುವ ಸರ್ಕಾರಗಳು, ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳಲ್ಲ, ಎಲ್ಲ ಸರ್ಕಾರಗಳು ಪ್ರತಿ ಬೀದಿಗೆ 5-6 ಬಾರ್ಗಳಿಗೆ ಲೈಸೆನ್ಸ್ ಕೊಡ್ತಾ ಇದೆ. ಎಲ್ಲಿ ನೋಡಿದ್ರು ರಸ್ತೆಯಲ್ಲೇ ಬಾರ್ಗಳು, ರಸ್ತೆ ಪಕ್ಕದಲ್ಲೇ ಬಾರ್ಗು. ನ್ಯಾಷನಲ್ ಹೈವೇಗಳಲ್ಲಿ ಇಷ್ಟು ಮೀಟರ್ನಲ್ಲಿ ಬಾರ್ಗಳು ಇರಬಾರ್ದು ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದಾಗ ನಮ್ಮ ಘನ ಸರ್ಕಾರಗಳು ಬುದ್ಧಿವಂತಿಕೆಯಿಂದ ರಾಷ್ಟ್ರೀಯ ಹೆದ್ದಾರಿಗಳನ್ನ ರಾಜ್ಯ ಹೆದ್ದಾರಿಗಳಾಗಿ ಪರಿವರ್ತನೆ ಮಾಡಿಬಿಟ್ಟು ಬಾರ್ಗಳನ್ನಿಡೋದಕ್ಕೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಮದ್ಯಪಾನವನ್ನು ನಿಷೇಧಿಸಬೇಕಾಗಿದ್ದವರು ಅದನ್ನು ಪ್ರೊಜೆಕ್ಟ್ ಮಾಡೋದಕ್ಕೆ ಜಾಸ್ತಿ ಮಾಡಿದ್ರು. ಆಮೇಲೆ ಅದಕ್ಕೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ರು ಅಬಕಾರಿ ಇಲಾಖೆಗೆ, ನೀವು ಇಷ್ಟಿಷ್ಟು ಸೇಲ್ ಮಾಡಬೇಕು ಅಂತ. ಇಂತಹ ಘನಘೋರದ ಸಮಾಜದ ನಡುವೆ ಇರೋರು ನೀವು ನಮ್ಮ ಮಕ್ಕಳಲ್ಲಿ ನೈತಿಕ ಶಿಕ್ಷಣ ಇಲ್ಲ, ಅವ್ರು ಈ ಥರ ಆಗ್ತಾ ಇದ್ದಾರೆ ಅಂತ ಮಾತಾಡ್ಕೊಳ್ಳೋದ್ರಲ್ಲಿ ಏನು ಮಹಾ ಆಶ್ಚರ್ಯ ಇದೆ. ಯಾಕೆ ಅಂದರೆ ಯಾವುದೇ ಒಂದು ಹಾಲಿನ, ಶುದ್ಧವಾದ ಹಾಲಿನ ಒಂದು ಪೂರ್ತಿ ಬಕೆಟ್ ಹಾಲಿನ ಇದ್ರೊಳಕ್ಕೆ ಒಂದು ತೊಟ್ಟು ವಿಷ ಹಾಕಿದ್ರು ಅದು ಕಲುಷಿತ ಆಗುತ್ತೆ. ಅಂಥದ್ರಲ್ಲಿ ಇವತ್ತು 1 ಲೀಟ್ರ್ ಗಟ್ಟಲೆ ವಿಷ ಹಾಕ್ತಾ ಇದ್ದೀವಿ ನಾವು. ಅಂದರೆ ನಾವು ಹೇಳ್ತಾ ಇರೋದು ಬೇರೆ ಬೇರೆ ಸೆಕ್ಷನ್ನಲ್ಲಿ.
ಹಾಗಿದ್ದಾಗ ಸುಧಾರಿತ ಸಮಾಜ, ಸಭ್ಯ ಸಮಾಜ ಹೆಂಗೆ ಸ್ಥಾಪನೆ ಆಗುತ್ತೆ? ಆಮೇಲೆ ಇನ್ನೊಂದು, ಆಂಡ್ರಾಯ್ಡ್ ಮೊಬೈಲ್ ಬಂದಾಗಿಂದ ನೀಲಿ ಚಿತ್ರಗಳು, ಬ್ಲೂ ಫಿಲಿಮ್ಸು ಅಂತ ಏನು ಹೇಳ್ತೀವಿ, ಬ್ಲೂ ವೆಬ್ಸೈಟ್ಸ್ಗಳು ಬಹಳ ಈಸಿಯಾಗಿ ಇವತ್ತು ಎಲ್ಲರಿಗೂ ಅಂಗೈನಲ್ಲೇ ಸಿಗ್ತಾ ಇದೆ. ಅದನ್ನು ತಡೆಗಟ್ಟೋದಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳಿಗಾಗಲಿ ಶಕ್ತಿ ಇಲ್ಲ. ಯಾಕೆಂದರೆ ಅವು ಇಂಟರ್ನ್ಯಾಷನಲ್ ಲೆವೆಲ್ಲು ಏನೋ ಒಂದು ಕಂಟ್ರೋಲಿಂಗ್ ಇರ್ತವೆ. ಇದರಿಂದಾಗಿ ಏನಾಗ್ತಾ ಇದೆ, ತುಂಬ ಕಮ್ಮಿ ವಯಸ್ಸಿನಲ್ಲೇ ಮಕ್ಕಳು ನೋಡಬಾರ್ದನ್ನೆಲ್ಲ ನೋಡ್ತಾ ಇದ್ದಾರೆ. ಅದರ ಪ್ರಚೋದನೆಗೆ ಒಳಗಾಗಿ ಅತ್ಯಾಚಾರಗಳು ಮಾಡೋಕ್ಕೆ ಹೋಗ್ತಾ ಇರೋದು, ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ಈಗ ನಿಮಗೆ ಮೊನ್ನೆ ನಡೆದ ಬೆಂಗಳೂರಿನ ಘಟನೆಯಲ್ಲಿ 5 ವರ್ಷದ ಮಗು ಮೇಲೆ ಅವನು ಅತ್ಯಾಚಾರ ಮಾಡಿದವನು, ಅವನು ಒಂದು 21-22 ಯಾಕೆ ಮಾಡ್ದ ಅಂದರೆ ಚೈಲ್ಡ್ ಪೋರ್ನೋಗ್ರಫಿ ಅಂತ ಅಂತೇಳಿ ಒಂದು ವಿಭಾಗ ಇದೆ. ಆ ವಿಭಾಗದಲ್ಲಿನೇ ಮಕ್ಕಳಿಗೆ ಸಂಬಂಧಪಟ್ಟಂತ ಲೈಂಗಿಕ ದೃಶ್ಯಗಳೇ ಅದರಲ್ಲಿ ನಿಮ್ಗೆ ಹೆಚ್ಚಾಗಿ ಕಾಣಿಸ್ತವೆ. ಅದನ್ನ ನೋಡಿ ಉತ್ತೇಜಿತರಾಗ್ತಾರೆ ಎಲ್ಲರೂ. ಅದನ್ನು ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಆದ್ರೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ತಡಿಬಹುದು, ಆದ್ರೆ ಯಾಕೆ ಅದು ತಡೆಗಟ್ತಾ ಇಲ್ಲ ಅಂತ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಈ ಎಲ್ಲ ವ್ಯವಸ್ಥೆಗಳ ನಡುವೆ ಈ ಸಭ್ಯ ಸಮಾಜವನ್ನು ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಆಗಲ್ಲಲ್ವಾ? ಹಾಗಾದರೆ ಈ ಪರಿಣಾಮಗಳು ಏನು ನಡೀತಾ ಇದ್ದಾವೆ, ಅಪರಾಧ ಚಟುವಟಿಕೆಗಳು, ಇವೆಲ್ಲವನ್ನು ತಡೆಗಟ್ಟುವುದರಲ್ಲಿ ಪೊಲೀಸರದ್ದು ಮಾತ್ರನೇ ಪಾತ್ರನಾ ಅಂತಂದರೆ ಇಲ್ಲ. ಇದು ಎಲ್ಲಿ ಶುರುವಾಗಬೇಕು ಅಂತಂದರೆ ನಮ್ಮ ಮನೆಯಿಂದ ಶುರುವಾಗಬೇಕು. ನಮ್ಮ ಮನೆಯಲ್ಲಿ ನಾವು ನಮ್ಮ ಮಕ್ಕಳನ್ನ ಗಮನಿಸಬೇಕು. ಕನಿಷ್ಠ ದಿನದಲ್ಲಿ 2-3 ಗಂಟೆ ಆದರೂ ಕನಿಷ್ಠ ನಾವು ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅವರು ಏನು ನೋಡ್ತಾ ಇದ್ದಾರೆ, ಮೊಬೈಲಲ್ಲಿ ಏನು ನೋಡ್ತಾ ಇದ್ದಾರೆ ಅಂತ ನಾವು ಗಮನಿಸಬೇಕು ಸಾಧ್ಯವಾದಷ್ಟು. ಆಮೇಲೆ ನಮ್ಮ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿ ಬರ್ತಾ ಇದ್ದಾರೆ, ಯಾರ ಜೊತೆ ಬೆರೀತಾ ಇದ್ದಾರೆ ಅನ್ನೋದನ್ನು ನಾವು ಸೂಪರ್ವಿಷನ್ ಮಾಡಬೇಕು. ಇದರ ಜೊತೆಗೆ ಶಿಕ್ಷಣ ರಂಗ ಅನ್ನೋದಿದೆಯಲ್ಲ, ಅದು ಕೂಡ ತಿದ್ದುಕೋಬೇಕು. ಶಿಕ್ಷಣ ರಂಗ ಅಂಕ ಗಳಿಸುವುದೊಂದನ್ನೇ ಮಾನದಂಡ ಆಗಿಟ್ಕೊಳ್ಳದೆ ಮಕ್ಕಳನ್ನು ಸರ್ವತೋಮುಖ ಬೆಳವಣಿಗೆ ಮಾಡೋದ್ರ ಹತ್ರ ತನ್ನ ಗಮನವನ್ನು ಹರಿಸ್ಬೇಕು. ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನ ಜಾಸ್ತಿ ಕಲಿಸ್ಬೇಕು. ತಂದೆ ತಾಯಿ ಜೊತೆ ಬಿಹೇವ್ ಮಾಡೋದು ಹೇಗೆ, ಅಣ್ಣ ತಮ್ಮಂದಿರ ಜೊತೆ ಬಿಹೇವ್ ಮಾಡೋದು ಹೆಂಗೆ, ಅಪರಿಚಿತ ವ್ಯಕ್ತಿಗಳು ಜೊತೆಗೆ ಹೇಗೆ ಹ್ಯಾಂಡಲ್ ಮಾಡಬೇಕು, ಜೊತೆಗೆ ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ ಹೇಗೆ ವ್ಯವಹರಿಸಬೇಕು ಅನ್ನೋದನ್ನು ಮಕ್ಕಳು ಕಲಿಸ್ಬೇಕು ಪ್ರೈಮರಿ ಹಂತದಿಂದ. ಈ ಎಲ್ಲ ಪ್ರಿಕಾಷನರಿಗಳಿಂದಾಗಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಾಣಬಹುದು. ಸಮಾಜ ಎಷ್ಟು ಕೆಡಬೇಕು ಅಷ್ಟು ಕೆಟ್ಟೋಗ್ಬಿಟ್ಟಿದೆ. ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ರಿಪೇರಿ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಬದಲಾವಣೆ ಮಾಡೋದಕ್ಕಾದರೂ ಪ್ರಯತ್ನ ಮಾಡಿದ್ರೆ ಇನ್ನೊಂದು ಜನ್ರೇಷನ್, ಅಂದರೆ ಪ್ರತಿ 30 ವರ್ಷಕ್ಕೆ ಒಂದು ಜನ್ರೇಷನ್ ಅಂತೀವಿ, ಕನಿಷ್ಠ ಈಗಾದರೂ ಶುರು ಮಾಡಿದ್ರೆ ಇನ್ನೊಂದು 30 ವರ್ಷದ ಒಳಗಾಗಿ ಆದರೂ ಇದು ಸುಧಾರಣೆ ಆಗುತ್ತೆ. ಇದು ಬೇಗನೆ ಆಗೋದಿಲ್ಲ, ರಾತ್ರಿ ಕಾಳು ಬೆಳಕಾಗೋದ್ರೊಳಗಾಗಿ. ಬಟ್ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ, ಆಡಳಿತ ಮಾಡ್ತಕ್ಕಂಥ ಸರ್ಕಾರ ವ್ಯವಸ್ಥೆ, ತಂದೆ ತಾಯಿಗಳು, ಪ್ರಮುಖವಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಗಮನ ಹರಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಒಟ್ಟಿನಲ್ಲಿ ಮನೆ ಮತ್ತು ಶಾಲೆ ಮತ್ತು ಸರ್ಕಾರ ನೈತಿಕ ಶಿಕ್ಷಣವನ್ನು ಜನರಿಗೆ ಕೊಡಬೇಕು ವಿದ್ಯಾರ್ಥಿಗಳಿಗೆ ಅಂತ ನಿಮ್ಮ ಅಭಿಪ್ರಾಯ. ಹೌದು ಹೌದು. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.